Babylon 5. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಿಲ್ ಸಿನಿಮಾದ ನಿರ್ದೇಶಕ ಮಿಲನ್ ಪ್ರಕಾಶ್ ಅವರ ವಿಚಾರಣೆ ಆಗ್ತಾ ಇದೆ. ಬಸವೇಶ್ವರ ನಗರದ ಎಸಿಪಿ ಚಂದನ್ ಕುಮಾರ್ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಅವರು ಇತ್ತೀಚೆಗೆ ಒಂದು ಸಿನಿಮಾ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು. ಕೊಲೆಯ ಪೂರ್ವದಲ್ಲಿ ಕೊಲೆಯ ನಂತರದಲ್ಲಿಯೂ ಕೂಡ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು. ಆ ಸಿನಿಮಾದ ಹೆಸರೇ ಡೆವಿಲ್. ಹೀಗಾಗಿ ಆ ಡೆವಿಲ್ ಸಿನಿಮಾದ ನಿರ್ದೇಶಕ ಮಿಲನ್ ಪ್ರಕಾಶ್ ಅವರ ವಿಚಾರಣೆ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಯ ನಂತರದಲ್ಲಿ ಮೈಸೂರಿಗೆ ತೆರಳಿದ್ದ ದರ್ಶನ್ ಅದೇ ಶೂಟಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ರು. ಹಾಗಾಗಿ ಶೂಟಿಂಗ್ಗೆ ಎಷ್ಟು ಗಂಟೆಗೆ ಬಂದಿದ್ರು, ಎಷ್ಟು ಸಮಯ ಇದ್ದರು, ಶೂಟಿಂಗ್ ಸೆಟ್ನಲ್ಲಿ ಯಾರ್ಯಾರು ಬರ್ತಾ ಇದ್ರು, ಯಾರ್ಯಾರು ಹೋಗ್ತಾ ಇದ್ರು, ಹೆಚ್ಚಿನ ಅಂಶ ದರ್ಶನ್ ಶೂಟಿಂಗ್ನಲ್ಲಿ ಭಾಗವಹಿಸ್ತಿದ್ರಾ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿರ್ತಿದ್ರಾ, ದರ್ಶನ್ನ ಇಷ್ಟೊಂದು ದೊಡ್ಡ ಕೊಲೆಯ ಪ್ರಕರಣದ ನಂತರವೂ ಕೂಡ ಸಹಜವಾಗಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇತ್ತಾ? ಯಾಕೆಂದರೆ ಆ್ಯಕ್ಟಿಂಗ್ ಮಾಡೋದು ಇದೆಯಲ್ಲ, ನಟನೆ ಮಾಡೋದು ಇದೆಯಲ್ಲ, ಅದೊಂದು ಡೆಡಿಕೇಶನ್. ಅದು ನಟನೆ ಮಾಡೋದು ಕೂಡ ಒಂದು ಡೆಡಿಕೇಶನ್. ಸಂಪೂರ್ಣವಾಗಿ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಬೇಕು, ಆ ಪಾತ್ರಕ್ಕೆ ಜೀವ ತುಂಬಬೇಕು. ಒಂದು ಪಾತ್ರ, ಆ ಒಂದು ಡೈಲಾಗ್ ಅಂತ ಹೇಳಿದರೆ ಅದಕ್ಕೆ ನಿಜಕ್ಕೂ ಕೂಡ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಾಗಲೇ ಅದಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ. ಹಾಗಾದರೆ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗವಹಿಸಿದ್ದಂಥ ದರ್ಶನ್ ಹೇಗಿದ್ದರು, ಶೂಟಿಂಗ್ ಸೆಟ್ನಲ್ಲಿ ಹೇಗಿರ್ತಾ ಇದ್ದರು, ನಿಜಕ್ಕೂ ಕೂಡ ಶೂಟಿಂಗ್ ಸೆಟ್ನಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತಲ್ಲೀನ ಮಾಡ್ಕೊಳ್ತಿದ್ರಾ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ರಾ, ಕೊಲೆ ವಿಚಾರ ಇದೆಯಲ್ಲ ಇದನ್ನೆಲ್ಲಾದರೂ ಕೂಡ ಪ್ರಸ್ತಾಪ ಮಾಡಿದ್ರಾ, ಟೆನ್ಷನ್ನಲ್ಲಿ ಇರ್ತಿದ್ರಾ? ಹೀಗೆ ಅನೇಕ ಅಂಶಗಳ ಕುರಿತಂತೆ ಮಿಲನ ಸಿನಿಮಾ ಖ್ಯಾತಿ ಅವ್ರಿಗಿದೆ. ಹೀಗಾಗಿ ಅವರ ಹೆಸರೇ ಮಿಲನ ಪ್ರಕಾಶ್ ಅವರ ವಿಚಾರಣೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೇ ಆಗ್ತಾ ಇದೆ. ಏನು ಉತ್ತರ ಕೊಡ್ತಾರೆ, ಶೂಟಿಂಗ್ ಸೆಟ್ನಲ್ಲಿ ಹೇಗಿದ್ದರು, ಯಾವ ರೀತಿ ತೊಡಗಿಸ್ಕೊಂಡಿದ್ರು, ಯಾರ್ಯಾರು ಬಂದಿದ್ದರು, ಯಾರ್ಯಾರು ಭೇಟಿಯಾಗಿದ್ದರು, ಎಲ್ಲವನ್ನೂ ಕೂಡ ವಿವರವಾಗಿ ಬಿಚ್ಚಿಡಬೇಕಾಗತ್ತೆ ನಿರ್ದೇಶಕ ಮಿಲನ್ ಪ್ರಕಾಶ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಇದೀಗ ಮಿಲನ ಪ್ರಕಾಶ್ ಅವರ ವಿಚಾರಣೆ ಕೊಲೆಯ ಪೂರ್ವದಲ್ಲಿ ಕೊಲೆಯ ನಂತರದಲ್ಲಿ ಎರಡೂ ಭಾಗದಲ್ಲೂ ಕೂಡ ಶೂಟಿಂಗ್ ಸೆಟ್ನಲ್ಲಿ ದರ್ಶನ್ ಕಾಣಿಸ್ಕೊಂಡಿದ್ರು. ಇತ್ತೀಚಿನ ಸಿನಿಮಾ, ಸದ್ಯಕ್ಕೆ ಶೂಟಿಂಗ್ ಹಂತದಲ್ಲಿರುವಂಥ ಸಿನಿಮಾ ಅದು. ಸೊ ಹೀಗಾಗಿ ಸಿನಿಮಾ ಸೆಟ್ನಲ್ಲಿ, ಶೂಟಿಂಗ್ ಸೆಟ್ನಲ್ಲಿ ಯಾವೆಲ್ಲ ರೀತಿಯ ವ್ಯಕ್ತಿಗಳು ಬಂದು ಹೋಗ್ತಾ ಇದ್ರು, ಯಾವೆಲ್ಲ ರೀತಿಯ ಅಂಶಗಳಲ್ಲಿ ತೊಡಗಿಕೊಳ್ತಾ ಇದ್ರು, ಜೊತೆಗೆ ನಟನೆ ಅನ್ನೋದು ಇದೆಯಲ್ಲ ಸಂತೋಷ್, ಇಲ್ಲಿ ನಟನೆ ಮಾಡೋದು ಈ ಎಲ್ಲ ಟೆನ್ಷನ್ಗಳ ಮಧ್ಯೆ ಒಂದು ಕೊಲೆಯ ನಡೆದ ನಂತರದಲ್ಲಿಯೂ ಕೂಡ ತಮ್ಮ ಮೇಲೆ ಆರೋಪ ಬರಬಹುದು ಅನ್ನೋ ಟೆನ್ಷನ್ನಲ್ಲಿ ನಟನೆ ಮಾಡೋದು ಅಷ್ಟು ಸುಲಭ ಸಾಧ್ಯವಾಗಿತ್ತಾ? ಏನೆಲ್ಲ ಉತ್ತರಗಳು ಸಿಗಬಹುದು ಅಂತ ಹೇಳಿ. ಏನು ರೇಣುಕಾಸ್ವಾಮಿ ಹತ್ಯೆ ಆದ ನಂತರ ಪೊಲೀಸರು ತನಿಖೆಯನ್ನ ಆರಂಭ ಮಾಡುವಂತ ಸಂದರ್ಭದಲ್ಲಿ ಇಡೀ ಪ್ರಕರಣದ ಹತ್ಯೆ ಆದ್ಮೇಲೆ ದರ್ಶನ್ ಅವ್ರನ್ನ ಬಂಧನ ಮಾಡಿ ಕರ್ಕೊಂಡ್ ಬರುವಂತದ್ದು ಇವರು ಮೈಸೂರಿನಲ್ಲಿ. ಹೀಗಾಗಿ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ, ನಾನು ಅಲ್ಲಿದ್ದೆ ಅನ್ನೋದನ್ನ ಅವ್ರು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಹೀಗಾಗಿ ಅವ್ರನ್ನ ವಿಚಾರಣೆಗೆ ಕರೆಬೇಕಾಗತ್ತೆ. ಅದರ ನಿರ್ದೇಶಕರಾಗಿರುವಂತಹ ಮಿಲನ್ ಪ್ರಕಾಶ್ ಏನಿದ್ರೆ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಅವರು ಎಸಿಪಿ ಚಂದನ್ ಅವರ ಕಚೇರಿಗೆ ಹಾಜರಾಗಿದ್ರು ವಿಚಾರಣೆಗೆ. ಈ ವೇಳೆಯಲ್ಲಿ ದರ್ಶನ್ ಶೂಟಿಂಗ್ ಬಂದ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಅವರ ನಡವಳಿಕೆ ಅನ್ನೋದು ಪ್ರಮುಖವಾಗುತ್ತೆ. ಅಂದ್ರೆ ಹತ್ಯೆಗೆ ಮುಂಚೆ ಕೂಡ ಅದೇ ಸಿನಿಮಾದಲ್ಲಿ ಇವರು ನಟನೆಯನ್ನ ಮಾಡ್ತಾ ಇದ್ರು, ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಘಟನೆ ಆದ ನಂತರ ಅವರು ವಾಪಸ್ಸು ಮೈಸೂರಿಗೆ ಏನು ಬರ್ತಾರೆ, ಬಂದಂತಹ ಸಂದರ್ಭದಲ್ಲಿ ಹೇಗಿದ್ರು, ಅವರ ನಡವಳಿಕೆಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಾಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಡಲಾಗಿತ್ತು. ಆ ನೋಟಿಸ್ ನ ಆಧಾರವಾಗಿ ವಿಚಾರಣೆಗೆ ಹಾಜರಾದ್ರು. ಅಂದ್ರೆ ಇಡೀ ಇನ್ಸಿಡೆಂಟ್ ಆದ ಬಳಿಕ ದರ್ಶನ್ ಅವರು ಆರಾಮಾಗಿದ್ರ ಸೆಟ್ ನಲ್ಲಿ, ಮತ್ತೆ ಅವ್ರನ್ನ ಸಂಪರ್ಕವನ್ನ ಮಾಡ್ಲಿಕ್ಕೆ ಸೆಟ್ಗೆ ಬೇರೆ ಯಾರೆಲ್ಲ ಬಂದಿದ್ರು, ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ, ಈ ರೀತಿಯ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಟೆಕ್ನಿಕಲ್ ಆಗಿ ಪಡ್ಕೊಳ್ಬೇಕಾಗತ್ತೆ ಮಾಹಿತಿಯನ್ನ. ಸೊ ಅದಕ್ಕಾಗಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. ಇವತ್ತು ಮಿಲನ ಪ್ರಕಾಶ್ ಕೂಡ ಎಸಿಪಿ ಚಂದನ್ ಅವರ ಮುಂದೆ ಹಾಜರಾಗಿರುವಂತದ್ದು. ಅಂದ್ರೆ ಇನ್ಸಿಡೆಂಟ್ ಆದ ಬಳಿಕ ಏನು ದರ್ಶನ್ ಮತ್ತೆ ಅವರ ತಂಡ ಅಲ್ಲಿ ಹೋಗಿರ್ತಾ ಅನ್ನೋ ಮಾಹಿತಿ ಇರುತ್ತೆ. ಆಮೇಲೆ ಸರೆಂಡರ್ ಆಗ್ಲಿಕ್ಕೆ ಬಂದಂತ ಆರೋಪಿಗಳೇನಿದ್ರು ಅವರು ಕೂಡ ಮೈಸೂರಿಗೆ ಹೋಗಿದ್ದು ದರ್ಶನ್ ಭೇಟಿ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ದರ್ಶನ್ಗೆ ಬೇಕಾಗಿರುವಂತಹ ರೂಮ್ ವ್ಯವಸ್ಥೆ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವನ್ನು ಕೂಡ ಸಿನಿಮಾ ಚಿತ್ರತಂಡ ಮಾಡಿಕೊಟ್ಟಿತ್ತು. ಸೊ ಇವರು ಆರೋಪಿಗಳು ಬಂದಿದ್ದು, ಭೇಟಿಯಾಗಿದ್ದು, ಏನಾದ್ರು ಚರ್ಚೆ ಆಗಿದ್ದ ಬಗ್ಗೆ ಮಾಹಿತಿ ಇದೆಯಾ ಅಂತ ಹೇಳಿ ಅವರು ಕೇಳಲಿಕ್ಕೆ ಒಂದಿಷ್ಟು ಪೊಲೀಸ್ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ ನ ಅನುಸಾರವಾಗಿ ಇವತ್ತು ಮಿಲನ ಪ್ರಕಾಶ್ ಬಂದು ವಿಚಾರಣೆಗೆ ಹಾಜರಾಗಿರುವಂತದ್ದು.
ಸೊ ಈ ವಿಚಾರಣೆ ವೇಳೆ ಒಂದಿಷ್ಟು ಕ್ವಶನ್ ಗಳನ್ನು ಕೂಡ ದರ್ಶನ್ ಅವರ ಬಗ್ಗೆ ಕೇಳಿರುವಂತದ್ದು ಮತ್ತೆ ಇವರ ಬಳಿ ಸ್ವಇಚ್ಛ ಹೇಳಿಕೆ ಅಂತ ನಾವೇನ್ ಹೇಳ್ತೀವಿ ಆ ಹೇಳಿಕೆಯನ್ನು ಕೂಡ ಪಡ್ಕೊಂಡಿರುವಂತದ್ದು ದಶರಥ್. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.